ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬೀಗ್ತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ತಮ್ಮ ಸಂಪುಟದಲ್ಲಿ ಖಾಲಿ ಉಳಿಸಿಕೊಂಡಿರುವಂಥ ಖಾತೆಗಳನ್ನು ಹಂಚಲು ಲೆಕ್ಕಾಚಾರವನ್ನು ಶುರು ಮಾಡಿದ್ದಾರೆ. ಈಗ ಲೆಕ್ಕಾಚಾರದ ಪ್ರಕಾರ ಪಂಚಮಸಾಲಿ ಸಮಾಜದ ಪ್ರಬಲ ನಾಯಕ ಮತ್ತು ಉತ್ತರ ಕರ್ನಾಟಕದ ಪ್ರಭಾವಿ ಯುವ ನಾಯಕ ವಿಜಯಾನಂದ ಕಾಶ್ಯಪ್ಪನವರ ಅವರ ಮಂತ್ರಿಗಿರಿ ಸಿಗೋದು ಪಕ್ಕಾ ಆಗಿದೆ ಇಲ್ಲಿ. ಸೊ ಹಂಗಾಗಿ ಯಾವ ರೀತಿಯಾಗಿ ಪಕ್ಕಾ ಆಗಿದೆ, ಕಾರ್ಯಕರ್ತರ ಬೇಡಿಕೆ ಏನು, ಸೊ ಎರಡನೇ ಪಟ್ಟಿಯಲ್ಲಿ ಅವರ ಹೆಸರು ಇರುತ್ತಾ ಇಲ್ಲ, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಡಿಕೆ ಸಂಪುಟಕ್ಕೆ ಕಾಶಪ್ಪನವರ್ ಎಂಟ್ರಿ ಫಿಕ್ಸ್. ಯಾವ ಖಾತೆ ಪಡೆಯಲಿದ್ದಾರೆ ಕಾಶಪ್ಪನವರ್? ಬಾಗಲಕೋಟೆ ಭಾಗದಲ್ಲಿ ಎಸ್ಆರ್ ಕಾಶಪ್ಪನವರ್ ಅವರದ್ದು ದೊಡ್ಡ ಹೆಸರು. 5 ದಶಕಗಳ ಕಾಲ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಕೋಟೆಯನ್ನ ಕಟ್ಟಿ ಬೆಳೆಸಿದ ಇವರು ಹುನಗುಂದ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿದ್ದರು. ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಸಣ್ಣ ಕೈಗಾರಿಕೆ ಸಚಿವರಾಗಿದ್ದರು. ಮುಖ್ಯವಾಗಿ 1994ರಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಪ್ರಥಮ ಅಧ್ಯಕ್ಷರಾಗಿದ್ದ ಎಸ್ಆರ್ ಕಾಶಪ್ಪನವರ್ ಈ ಸಮಾಜಕ್ಕೆ 2A ಮೀಸಲಾತಿ ಕಲ್ಪಿಸೋದಕ್ಕೆ ದಶಕಗಳ ಕಾಲ ಹೋರಾಟ ನಡೆಸಿದರು. ಹೀಗೆ ಬೆಂಕಿ ಚೆಂಡಿನಂತಿದ್ದ ಇವರು 2003ರಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾದರು. ಪಂಚಮಸಾಲಿ ಹೋರಾಟವನ್ನ ತಂದೆಯ ನಂತರ ಕೈಗೆತ್ತಿಕೊಂಡ ವಿಜಯಾನಂದ ಕಾಶಪ್ಪನವರ್ ಇದಕ್ಕೂ ಮೊದಲೇ ವಿದ್ಯಾರ್ಥಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ, ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷ ಸೇರಿದಂತೆ ಕೆಳ ಹಂತದಿಂದಲೇ ಮೇಲೇರಿ ಬಂದಿದ್ರು. 2019ರಲ್ಲಿ ಪಂಚಮಸಾಲಿ ಮೀಸಲಾತಿ ಸಂಬಂಧ ನಡೆದ ಕೂಡಲ ಸಂಗಮದಿಂದ ಬೆಂಗಳೂರಿನ ತನಕ 39 ದಿನಗಳ ಪಾದಯಾತ್ರೆ ಮತ್ತು ನಂತರ ಫ್ರೀಡಂ ಪಾರ್ಕ್ನಲ್ಲಿ ನಡೆದ 25 ದಿನಗಳ ಧರಣಿ ಸತ್ಯಾಗ್ರಹದ ನೇತೃತ್ವ ವಹಿಸಿದ್ದ ವಿಜಯಾನಂದ ಕಾಶಪ್ಪನವರ್ 2ನೇ ಬಾರಿ ಶಾಸಕರಾಗಿದ್ದಾರೆ. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಬರೋಬ್ಬರಿ 380 ಕೋಟಿ ರೂಪಾಯಿ ಅನುದಾನ ತಂದು ದಾಖಲೆಯನ್ನ ಸೃಷ್ಟಿಸಿದ್ದಾರೆ. 2028ರ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರ್ಣಾಯಕ ಮತಗಳನ್ನು ಹೊಂದಿದ್ದಾರೆ. ಪಂಚಮಸಾಲಿ ಸಮಾಜದ ಪ್ರಬಲ ನಾಯಕರಾಗಿರೋ ವಿಜಯಾನಂದ ಕಾಶಪ್ಪನವರ್ ಸಿಎಂ ಡಿಕೆ ಶಿವಕುಮಾರ್ ಅವರ ಹೊಸ ಹುಮ್ಮಸ್ಸಿಗೆ ಹಾಗೂ ಹೊಸ ಮುಖಗಳಿಗೆ ಅವಕಾಶ ನೀಡಬೇಕು ಅನ್ನೋ ರಾಹುಲ್ ಗಾಂಧಿ ಆಶಯಕ್ಕೂ ಸೂಕ್ತ ಎನಿಸುತ್ತಾರೆ. ಹೀಗಾಗಿ ವಿಜಯಾನಂದ ಕಾಶಪ್ಪನವರ್ ಹೊಸ ಮಂತ್ರಿ ಮಂಡಲದಲ್ಲಿ ವಿಜಯದ ನಗೆ ಬೀರೋದು ಗ್ಯಾರಂಟಿ ಎನ್ನಲಾಗಿದೆ. ಇದೇ ಬರೋ ದಿನಗಳಲ್ಲಿ ಏನು ಮಂತ್ರಿಮಂಡಲ ಆಗುತ್ತನ್ನೊಂದು ಒಂದು ಭಾಳ ವಿಶ್ವಾಸದಲ್ಲಿ, ಭರವಸೆಯಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ನಮ್ಮ ಎಲ್ಲರ ಮುಂದಿನ ಪ್ರಧಾನಿಗಳೆಂದೇ ಇವತ್ತು ಖ್ಯಾತಿಯಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇರ್ಬೋದು, ನಮ್ಮ AICCಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇರ್ಬೋದು, ಇವತ್ತು ನಮ್ಮ ಉಸ್ತುವಾರಿಯನ್ನು ವಹಿಸಿರುವಂಥ ಸಂಘಟನೆಯ ಉಸ್ತುವಾರಿಯನ್ನು ವಹಿಸಿರುವಂಥ ದೇಶದ ಸನ್ಮಾನ್ಯ KC ವೇಣುಗೋಪಾಲ್ ಅವರು ಇರ್ಬೋದು, ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಯಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು, ಇವರಿಗೆಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡಿಕೊಂಡಿದ್ದೇನೆ. ಖಂಡಿತವಾಗಿ ಅವ್ರ ಮೇಲೆ ವಿಶ್ವಾಸ ಇದೆ. ಇವತ್ತು ಯುವಕರಿಗೆ ಗುರುತಿಸುವಂಥ ನಿಟ್ಟಿನಲ್ಲಿ ನಮ್ಮ ನಾಯಕರಿಗಾಗಲೇ ಒಂದು ಸಂದೇಶವನ್ನು ಕಳಿಸಿದ್ದಾರೆ. 50ರಿಂದ 60 ವಯಸ್ಸಲ್ಲಿರುವಂಥ ಯುವಕರು, ಅದು ಹಿಂದೆ ಸಂಘಟನೆ ಹಿನ್ನೆಲೆ ನಂತರ ಬಂದಿರುವಂಥದ್ದು ಅವರು ಆಗಿರ್ಬೋದು, ಪಕ್ಷಕ್ಕೆ ಇವತ್ತು ನಿಷ್ಠೆಯಾಗಿ ಗಟ್ಟಿಯಾಗಿ ಯಾವ ಕುಟುಂಬ ನಿಂತಿದೆ ಅನ್ನೋದ್ರ ಬಗ್ಗೆ ಕೂಡ ಪರಿಗಣಿಸಿ ಇವತ್ತು ನಮಗೆಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅನ್ನೊಂದು ವಿಶ್ವಾಸದಲ್ಲಿ ನಾವೆಲ್ಲ ಇವತ್ತು ಇದ್ದೇವೆ. ಖಂಡಿತವಾಗಿ ಬರೋ ಸಂಪುಟದಲ್ಲಿ ನಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಹೊಸದಾಗಿ ಡಿಕೆ ಸಂಪುಟದಲ್ಲಿ ಬಹುತೇಕ ಮಂತ್ರಿ ಸ್ಥಾನ ಸಿಗುವುದು ಫಿಕ್ಸ್ ಆಗಿದೆ. ಮಂತ್ರಿ ಸ್ಥಾನವನ್ನ ಪಡೆದ ಬಳಿಕ ಪಂಚಮಸಾಲಿ ಸಮಾಜಕ್ಕೆ ಸೇರಿದಂತೆ ರಾಜ್ಯದ ಜನತೆಗೆ ಯಾವುದೆಲ್ಲ ಸಿಹಿ ಸುದ್ದಿಯನ್ನ ನೀಡುತ್ತಾರೆ, ಅವರ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, PNS ವಿಸ್ತಾರ ನ್ಯೂಸ್.